ಈ ಪ್ರಚಂಡ ಸಾರ್ವಜನಿಕರ ಕೊಟ್ಟಿರುವಂತಹ ಜನಾದೇಶವು ಎನ್ಡಿಎಗೆ ಜನರಿಗೆ ಸೇವೆ ಸಲ್ಲಿಸೋದಕ್ಕೆ ಅಧಿಕಾರ ಕೊಡುತ್ತೆ ಅಂತೇಳಿ ಟ್ವೀಟ್ ಮಾಡಿ ಸಂತಸವನ್ನ ಹಂಚಿಕೊಂಡಿದ್ದಾರೆ. ನನ್ನ ಸಹೋದರಿ ರಂಜಿತ್ ಶಿರ್ಯಾರ್ ಇವತ್ತು ಬಿಜೆಪಿ ಕೇಂದ್ರ ಕಚೇರಿ ಬಳಿಯಿಂದನೇ ಒಂದು ವರದಿಯನ್ನ ಕೊಡ್ತಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಸಿಹಿಯನ್ನ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಅದನ್ನ ಕೊಟ್ಟಿರೋದು ನಿಶ್ಚಿತ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕಾದು ಕುಳಿತಿರುವಂತಹ ಜನರನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಒಂದು ವೇದಿಕೆಗೆ ದೀನ ದಯಾಳ ರಸ್ತೆಯಲ್ಲಿರುವಂತಹ ಬಿಜೆಪಿಯ ಕಚೇರಿ ಇದೆಯಲ್ಲ, ಈ ಕಚೇರಿಯ ಮುಂಭಾಗದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ವೇದಿಕೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ನೂರಾರು ಜನ ಇದ್ದಾರೆ. ನೂರಾರು ಜನ ಬಿಜೆಪಿಯ ಕಾರ್ಯಕರ್ತರು ಬಿಹಾರದಲ್ಲಿ ಬಿಜೆಪಿಯ ಗೆಲುವನ್ನು ಸಂಭ್ರಮಿಸುವುದಕ್ಕೆ ಆಗಮಿಸಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ನಾಯಕರುಗಳು, ಹಿರಿಯ ನಾಯಕರುಗಳೆಲ್ಲರೂ ಕೂಡ ಆಗಮಿಸುತ್ತಾ ಇದ್ದಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ಬಿಜೆಪಿಯ ನಾಯಕರುಗಳೆಲ್ಲ ಆಗಮಿಸ್ತಾ ಇದ್ದಾರೆ. ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋವನ್ನು ಹಿಡಿದುಕೊಂಡು ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಿಸ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀರಿ. ಸರ್, ಪ್ರಧಾನಿ कितना टाइम होता है? मोदी जी का इंतजार है. सभी कार्यकर्ता मोदी जी का इंतजार कर रहे हैं. आज भाजपा की जीत, बिहार की जीत ऐतिहासिक जीत है. मैं एक बात कहना चाहता हूं कि बिहार की जीत एक झांकी है. ममता दीदी, अब पश्चिम बंगाल बाकी है. पश्चिम बंगाल की बारी है. 2026 के अंदर भाजपा की सरकार बंगाल में बनेगी और भाजपा का कार्यकर्ता ममता दीदी को दिखा देगा कि वहां पर भी आपका जो गुंडा राज है, जंगल राज है, खत्म होगा. भाजपा की सरकार जरूर बनेगी. स्ट्रेटजी वर्कआउट हुआ सर. बिहार में एनडीए का क्या स्ट्रेटजी? सबके सब दस्त हो गए. मैं तो एक बात कह चाहूंगा, लालू जी को भेजो तार. लालू के बेटों की हो गई हार. और ನಮ್ಮೊಂದಿಗೆ ಅತಿಥಿಗಳು ಜಾಯ್ನ್ ಆಗಿದ್ರು. ಎಲ್ಲರೂ ಕೂಡ ನಾವು ಮಾತಾಡಿಸ್ತಾ ಇದ್ವಿ. ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ರು. ಬಿಜೆಪಿ ವಕ್ತಾರರು ಅವರ ಫಸ್ಟ್ ರಿಯಾಕ್ಷನ್ ಅನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ಬೆಳಗ್ಗಿನಿಂದನೇ ನಾನು ಇದನ್ನ ಹೇಳ್ಕೊಂಡು ಬರ್ತಾ ಇದ್ದೆ, ಸಿಂಗಲ್ ಡಿಜಿಟ್ ಅಷ್ಟೇ ಕಾಂಗ್ರೆಸ್ಗೆ ಅಂತ ಹೇಳಿ, ಭವಿಷ್ಯವನ್ನ ನುಡಿದಿದ್ದೆ ಅಂತ ಹೇಳಿ. ಈಗ ಅದು ನಿಜ ಆಗಿದೆ. ಆದ್ರೆ ಬಿಜೆಪಿ ನಾಯಕರಿಗೆ ಎಲ್ಲೋ ಒಂದ್ ಕಡೆ ಈ ರಿಸಲ್ಟ್ ಶಾಕಿಂಗ್ ಅನ್ನ ತಂದಿಟ್ಟಿದೆ ಅಂತ ಹೇಳಲಾಗ್ತದೆ. ಹೌದಾ ಸರ್? ಇದರಲ್ಲಿ ಬಹಳ ಸ್ಪಷ್ಟ ಇದೆ. ಮೊದಲನೇದಾಗಿ ನಾನು ಬಿಹಾರದ ಜನತೆಗೆ, ನಮ್ಮ ನಾಯಕತ್ವಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಒಳ್ಳೆ ರೀತಿಯಲ್ಲಿ ಬಿಹಾರದ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಅನ್ನೋದು ರೀತಿಯಲ್ಲಿ ಬಹಳ ಒಂದು ಪೂರ್ವ ತಯಾರಿಯೊಂದಿಗೆ ನಾವು ಈ ಚುನಾವಣೆಯನ್ನು ಎದುರಿಸಿದ್ವಿ. ಅದಕ್ಕೆ ನಿರೀಕ್ಷೆಯನ್ನು ಮೀರಿದಂತ ಒಂದು ಒಳ್ಳೆ ರಿಸಲ್ಟ್ ಅಂತಕ್ಕಂಥದ್ದು ನಮಗೆ ಬಂದಿದೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಡಬಲ್ ಡಿಜಿಟ್ ಅನ್ನ ತಲುಪೋದಿಲ್ಲ. ಮಹಾಗಠಬಂಧನ್ 2 ಡಿಜಿಟ್ ಅನ್ನ ಮೀರೋದಿಲ್ಲ. ನನ್ನ ಎಕ್ಸಿಟ್ ಪೋಲ್ ದಿನನೂ ಕೂಡ ಚರ್ಚೆನಲ್ಲಿ ಭಾಗವಹಿಸ ಮಾತಾಡಿದೆ. 2/3 ಮೆಜಾರಿಟಿ ಪಕ್ಕಾ ಬರುತ್ತೆ. ನಮ್ ಲಕ್ ಚೆನ್ನಾಗಿದೆ ಅಂತಂದ್ರೆ 3/4 ಮೆಜಾರಿಟಿಯನ್ನು ಕೂಡ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಯಾರಿಗೂ ನಿರೀಕ್ಷೆನೇ ಇಲ್ಲ ಅಂದಾಗ ಇದನ್ನ ನಾವು ಒಟ್ಟಾರೆ ನೋಡಿದಂತ ಸಂದರ್ಭದಲ್ಲಿ 2010 ರಿಸಲ್ಟ್ ಏನಿದೆ, 2010 ರಿಸಲ್ಟ್ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅವತ್ತು ನಮ್ಗೆ ಹತ್ರ ಒಂದು 39% ಓಟು ನಮ್ಮ ಎನ್ಡಿಎ ಮೈತ್ರಿಕೂಟಕ್ಕೆ ಬಂದಿತ್ತು. ಇವತ್ತು 48ರಿಂದ 49% ಓಟ್ ಬಂದಿದೆ ಅಂತ ಅನಿಸ್ತಾ ಇದೆ. ಅವತ್ತು ಕೂಡ 91 ಸೀಟ್ಗಳನ್ನ ಬಿಜೆಪಿ ಪಡೆದಿತ್ತು, ಎವರ್ ಹೈಯೆಸ್ಟ್ ಇನ್ ಬಿಹಾರ್. ಇವತ್ತು ಕೂಡ ನಾವು 89 ಸೀಟ್ ಇದೆ, 90 ಸೀಟು 91 ಸೀಟ್ವರೆಗೂ ಕೂಡ ಒಂದು ಆಸಿಲೇಷನ್ ನಡೀತಾ ಇದೆ. ಇವತ್ತು ನಾವು ಬಿಹಾರದ ಜನತೆಯ ಆಸ್ಪಿರೇಷನ್ ಏನಿತ್ತು, ಬಿಹಾರದ ಜನತೆಯ ನಿರೀಕ್ಷೆ ಏನಿತ್ತು, ಅದನ್ನು ಫುಲ್ಫಿಲ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಕ್ಟಿಕಲ್ ಹೆಜ್ಜೆಗಳನ್ನ ನಮ್ಮ ಹಿಂದಿನ ಸರ್ಕಾರದಲ್ಲಿ ಇಟ್ಟಿದ ಕಾರಣಕ್ಕೋಸ್ಕರ ಇವತ್ತು ಬಿಹಾರದ ಜನತೆ ಜಾತಿ, ಮತ, ಪಂಥ, ಭಾಷೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಇಶ್ಯೂಗಳನ್ನೆಲ್ಲವನ್ನು ಮೀರಿ ಇವತ್ತು ನಮ್ಮ ಜೊತೆಗೆ ಬಿಹಾರದ ಜನತೆ ನಿಂತ್ಕೊಂಡಿದೆ. ವಿಶೇಷವಾಗಿ ಜೆನ್ಜಿ
ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಈ ಜೆನ್ಜಿಯನ್ನ ತಲುಪಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳೇನಿದೆ, ಅವರ ಆಸ್ಪಿರೇಷನ್ಸ್ ಏನಿದೆ, ಅವ್ರು ಯಾವೆಲ್ಲ ವಿಚಾರಗಳನ್ನ ಚುನಾವಣೆಯ ಸಂದರ್ಭದಲ್ಲಿ ಗಮನಿಸ್ತಾರೆ, ನಾವು ಯಾವ ವಿಷಯವನ್ನ ನಿಜಕ್ಕೂ ಕೂಡ ಅಡ್ರೆಸ್ ಮಾಡಬೇಕಿದೆ, ಈ ವಿಚಾರವನ್ನು ಇಟ್ಕೊಂಡು ಇದ್ರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಬಿಹಾರದ ಎಜುಕೇಶನ್ ಸಿಸ್ಟಮ್, ಬಿಹಾರದಲ್ಲಿ ಬೇಕಾಗಿರ್ತಕ್ಕಂಥ ಜಾಬ್ ಆಪರ್ಚುನಿಟೀಸ್ ಮತ್ತು ಅವರಿಗೆ ಹೊಸ ನಾಯಕತ್ವ ಬೇಕಾಗಿತ್ತು. ಏನ್ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ, ಈ ಕೌಟುಂಬಿಕ ರಾಜಕಾರಣ, ಜಂಗಲ್ ರಾಜನ್ನೇ ಪ್ರತಿನಿಧಿಸ್ತಕ್ಕಂಥ ಕುಟುಂಬಗಳು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನ ಅಲ್ಲಿರ್ತಕ್ಕಂಥ ಜೆನ್ಜಿ ಇರ್ಬೋದು, ಮಿಲೇನಿಯಲ್ಸ್ ಗಳಿರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಇಷ್ಟಪಡ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ರಿಸಲ್ಟ್ ಅನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಖಂಡಿತವಾಗ್ಲೂ ಕೂಡ ಬಿಹಾರದ ಜನತೆ ಬಹಳ ಒಳ್ಳೆ ರೀತಿಯಲ್ಲಿ ತಮ್ಮ ನಿರ್ಧಾರವನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವರ ಅಭಿನಂದನೆಗೆ ಅರ್ಹರು. ಯಾವೆಲ್ಲ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ವಿ, ನಮ್ಮ ಆಶ್ವಾಸನೆ ವಿಚಾರಗಳನ್ನ ನಾವು ಹೇಳಿದ್ವಿ ಪ್ರಣಾಳಿಕೆನಲ್ಲಿ, ಅದೆಲ್ಲವನ್ನೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸವನ್ನ ಒಂದು ಜವಾಬ್ದಾರಿಯುತ ಪಕ್ಷವಾಗಿ, ಆಡಳಿತ ಪಕ್ಷವಾಗಿ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ರೈಟ್, ವಿನಯ್ ಸರ್ ಮಾತಾಡ್ಸೋಣ. ಇನ್ನಷ್ಟು ಅತಿಥಿಗಳು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಬಿಜೆಪಿಯ ವಕ್ತಾರರಾಗಿರುವಂತಹ ಕಶ್ಯಪ್ ನಂದನ್ ಅವರು ನಮ್ಮ ಜೊತೆ, ಕಾಂಗ್ರೆಸ್ ವಕ್ತಾರರಾದಂತಹ ಕಶ್ಯಪ್ ನಂದನ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಬಸವರಾಜ್ ಇಟ್ನಾಳ್ ಅವರು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅವರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಪ್ರಶ್ನೆ ನಿಮಗೆ, ಯಾಕಂತಂದ್ರೆ ಈ ರಾಜಕಾರಣವನ್ನ, ಒಂದಷ್ಟು ಚುನಾವಣೆಗಳನ್ನ ಕಂಡಂತ ನಿಟ್ಟಿನಲ್ಲಿ ಈ ಒಂದು ವಿಜಯದ ಮಾಲೆ ಇದೆಯಲ್ಲ, ಒಂದು ರೀತಿಯಲ್ಲಿ ಐತಿಹಾಸಿಕ ಅಂತ ಹೇಳ್ಬೋದು. ನಿರೀಕ್ಷೆಗೂ ಮೀರಿದಂತ ಒಂದು ಗೆಲುವನ್ನ ಕೊಟ್ಬಿಟ್ಟಿದ್ದಾನೆ ಮತದಾರ. ನೀವು ನಿರೀಕ್ಷೆ ಮಾಡಿದ್ರ, ಅಥವಾ ನಿರೀಕ್ಷೆಗೂ ಮೀರಿದಂತದ್ದ, ಅಥವಾ ಇದೇ ರೀತಿ ಆಗುತ್ತೆ ಅನ್ನುವಂಥದ್ದು ಎಕ್ಸ್ಪೆಕ್ಟೇಷನ್ಸ್ ಇತ್ತ? ಮೊದಲನೇ ಹಂತ ಮತ್ತು ಎರಡನೇ ಹಂತದ ಮತದಾನ ನಡೆಯುವ ಕಾಲದಲ್ಲೂ ಕೂಡ ಒಂದು ಒಟ್ಟಾರೆಯಾಗಿ ಒಂದು ಅಲ್ಲಿ ಕಂಡು ಬರ್ತಿತ್ತು, ಎನ್ಡಿಎ ಸ್ವಲ್ಪ ಲೀಡಲ್ಲಿದೆ ಅಂತ. ಎನ್ಡಿಎಗೆ ಯಾಕಂದ್ರೆ ಎನ್ಡಿಎ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕಳೆದ 15-20 ವರ್ಷದಲ್ಲಿ ಯಾವುದೇ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿಲ್ಲ. ಮತ್ತೆ ಯಾವ ಒಂದು ಹ್ಯಾಂಗ್ ಓವರ್ ಇತ್ತಲ್ಲ, ಗೂಂಡಾ ರಾಜ್ ಅನ್ನೋದು, ಜಂಗಲ್ ರಾಜ್ ಅನ್ನೋದು ಬಿಹಾರ್, ಅದಕ್ಕೆ ವಿಭಿನ್ನವಾಗಿ ಸರ್ಕಾರ ನಡೆಸಿದಂತವ್ರು. ಹೀಗಾಗಿ ಒಂದು ಅಡ್ವಾಂಟೇಜ್ ಇತ್ತು. ಬೆಳಗ್ಗೆ ನಾನು ಹೇಳ್ತಾ ಇದ್ದೇನೆ, ದಿಸ್ ಇಸ್ ನಾಟ್ ವೋಟ್ ಫಾರ್ ಮೋದಿ, ಇಟ್ ಈಸ್ ವೋಟ್ ಫಾರ್ ನಿತೀಶ್ ಕುಮಾರ್. ಆಗಿರೋದ್ರಿಂದ ಆ ಒಂದು ಅಡ್ವಾಂಟೇಜ್ ಇತ್ತು ಅಲ್ಲಿ. ಆದ್ರೆ ಈ ಮಟ್ಟದಲ್ಲಿ 2/3 ಮೆಜಾರಿಟಿವರೆಗೂ ಹೋಗೋ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲ ಬರುತ್ತೆ ಅಂತ ನನಗಂತೂ ನಿರೀಕ್ಷೆ ಇರಲಿಲ್ಲ. ಐ ನ್ಯೂ ದಟ್ ದೇ ಹ್ಯಾವ್ ಸಿಂಪಲ್ ಮೆಜಾರಿಟಿ. ಈ ಅಬ್ಸಲ್ಯೂಟ್ ಮೆಜಾರಿಟಿ ಆ ಒಂದು ಊಹೆ ಕೂಡ ನಮಗೆ ಇರಲಿಲ್ಲ. ಆದ್ರೆ ಈ ಚುನಾವಣೆ ನಮಗೆ ಒಂದು ಕ್ಲಿಯರ್ ಶಿಫ್ಟ್ ಅನ್ನು ತೋರಿಸ್ತದೆ ಬಿಹಾರ ರಾಜಕಾರಣದಲ್ಲಿ. ಅದು ಮಿಲೇನಿಯಲ್ ಇರ್ಬೋದು, ಜೆನ್ಜಿ ಇರ್ಬೋದು, ಅಥವಾ ಒಟ್ಟಾರೆ. ಯಾಕಂದ್ರೆ ಬಿಹಾರದಲ್ಲಿ ಅತಿ ಹೆಚ್ಚು ಇವತ್ತಿನ ಮತದಾರರು ಮಹಿಳೆಯರು, ಅತಿ ಹೆಚ್ಚು ಮಹಿಳೆಯರು ಬಿಹಾರದಲ್ಲಿ ಅಶಿಕ್ಷಿತ ಮಹಿಳೆಯರು. ಅವರಿಗೆ ನಿತೀಶ್ ಕುಮಾರ್ ಬೇಕು ಅಂತ ಅನ್ಸ್ಬೇಕಾದ್ರೆ ಅಲ್ಲಿನ ಒಂದು ನೆಲಮಟ್ಟದಲ್ಲಿ ರಾಜಕೀಯ ಒಂದು ಸ್ಥಿತ್ಯಂತರ ಆಗಿದೆ ಅಂತ. ಯಾವ ಸಾಮಾಜಿಕ ನ್ಯಾಯದ ಹರಿಕಾರ, ಕ್ರಾಂತಿಕಾರಿ ನಾಯಕ ಅಂತ ಬಂದಂತ ಲಾಲು ಯಾದವ್, ಅದರ ಜೊತೆಲಿ ನಿತೀಶ್ ಕುಮಾರ್ ಕೂಡ ಬಂದಿದ್ರು. ಮತ್ ಬೇರೆ ಆ ಒಂದು ಸಾಮಾಜಿಕ ನ್ಯಾಯ ಕೊನೆಗೆ ಅದು ಗೂಂಡಾ ರಾಜ್ಯ ಆಗಿ, ಖಾಸಗಿ ಸೇನೆಗಳು ಜಾತಿಗೆ ಒಂದೊಂದು ಸೇನೆಗಳಾಗಿ, ಬಿಹಾರದಲ್ಲಿ ಒಂದು ಕಾಲದಲ್ಲಿ ಕಿಡ್ನಾಪ್ ಮಾಡಿ ದುಡ್ಡು ವಸೂಲಿ ಮಾಡೋದು ಒಂದು ಇಂಡಸ್ಟ್ರಿ ಆಗಿಬಿಟ್ಟಿತ್ತು. ಆ ಎಲ್ಲದನ್ನು ನೋಡಿದಂತ ಬಿಹಾರದ ಜನತೆ, ಅದರಲ್ಲೂ ಇತ್ತೀಚಿನ ಯುವ ಜನತೆ, ದೇ ವಾಂಟ್ ಕ್ಲೀನ್ ಪಾಲಿಟಿಕ್ಸ್. ಇಷ್ಟನ್ನು ಮಾತ್ರ ಬಿಹಾರ ಮತದಾರ ಸಂದೇಶ ಕೊಡ್ತಿದ್ದಾನೆ. ಯಾಕಂದ್ರೆ ಇಲ್ಲಿ ಅನೇಕ ಡಿಬೇಟ್ಗಳನ್ನ ಮಾಡಬಹುದು, ಮೋದಿ ಅವರ ಕಾರ್ಯಕ್ರಮಗಳಾಗಲಿ, ಎನ್ಡಿಎ ಕಾರ್ಯಕ್ರಮ ಏನೆಲ್ಲ ಮಾಡಬಹುದು. ಬಟ್ ದ ಬಾಟಮ್ ಲೈನ್ ಈಸ್ ಬಿಹಾರ್ ವಾಂಟ್ಸ್ ಕ್ಲೀನ್ ಪಾಲಿಟಿಕ್ಸ್. ಬಿಹಾರ್ ಡಸ್ ನಾಟ್ ವಾಂಟ್ ಜಂಗಲ್ ಪಾಲಿಟಿಕ್ಸ್. ಈ ತರದ ಒಂದು ರೌಡಿಸಮ್ ಆಗಲಿ, ಗೂಂಡಾಗಿರಿ, ಆ ತರದ ರಾಜಕಾರಣದಿಂದ ದೇ ವೋಟೆಡ್ ಫಾರ್ ಗುಡ್ ಗವರ್ನೆನ್ಸ್. ಒಳ್ಳೆ ಆಡಳಿತಕ್ಕೆ, ಸ್ವಚ್ಛ ಆಡಳಿತಕ್ಕೆ ಮತ್ತೆ ಹಾಕಿದ್ದಾನೆ. ಯಾಕಂದ್ರೆ ಪ್ರತಿಯೊಂದು ಚುನಾವಣೆ ಅದು ಪರ್ಯಾಯವನ್ನು ಹುಡುಕುವ ಒಂದು ಅವಕಾಶ ಮತದಾರನಿಗೆ. ಆ ಪರ್ಯಾಯ ಹುಡುಕುವ ಅವಕಾಶ 5 ವರ್ಷದಲ್ಲಿ ಆ ಪರ್ಯಾಯವನ್ನು ಹುಟ್ಟು ಹಾಕಬೇಕಾದ್ದು ವಿರೋಧ ಪಕ್ಷದ ಕೆಲಸ, ವಿರೋಧ ಬಣದ ಕೆಲಸ. ಹೌದು, ಇಂಡಿಯಾ ಒಕ್ಕೂಟ ಆಗಿರ್ಬೋದು, ಅಥವಾ ಮಹಾಗಠಬಂಧನ್ ಆಗಿರ್ಬೋದು, ಇವರೆಲ್ಲ ಕೂಡಿ ಅಲ್ಲಿ ವಿಫಲ ಆದ್ರು. ಅದರ ಜೊತೆಗೇನೆ ನಿತೀಶ್ ಕುಮಾರ್ ಗುಡ್ ಗವರ್ನೆನ್ಸ್, ಈ ಎರಡೂ ಕೂಡ ಈ ಒಂದು ಅಗಾಧ ಸಂಖ್ಯೆಗೆ ಕಾರಣ ಅಂತ ನಾನು ಹೇಳ್ತೇನೆ. ಓಕೆ.